ಬೆಂಗಳೂರಿನ ಕೋಗಿಲು ವಿಚಾರ ಈಗ ಪಾಕಿಸ್ತಾನಕ್ಕೂ ಕೂಡ ಹೋಗಿ ತಲುಪಿದೆ ಕಣ್ರಿ. ಅತ್ತ ಕೇರಳ ತನ್ನದಲ್ಲದೇ ಇದ್ರೂ ಕೂಡ ಕರ್ನಾಟಕದ ಸುದ್ದಿಗೆ ಬೆಂಗಳೂರಿನ ವಿಚಾರಕ್ಕೆ ಮೂಗು ತೂರಿಸಿ ಭಾರಿ ದೊಡ್ಡ ಸುದ್ದಿಯನ್ನ ಮಾಡ್ತು. ಈಗ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಪಾಕಿಸ್ತಾನ ಈಗ ನೇರವಾಗಿ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ. ಭಾರತದಲ್ಲಿ ಪ್ರಮುಖವಾಗಿ ಕೋಗಿಲಿನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಮನೆಗಳ ಧ್ವಂಸವನ್ನ ಸರ್ಕಾರವೇ ಮಾಡ್ತಿದೆ ಅಂತ ಗಂಭೀರವಾದಂಥ ಆರೋಪ ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಗಳಾದರೂ ಕೂಡ ಅದಕ್ಕೆ ಭಾರತವೇ ಕಾರಣ ಅನ್ನುವಂಥ ಮಾತನ್ನ ಹೇಳ್ತಾನೆ ಇಲ್ಲಿ ಭದ್ರತೆ ಇಲ್ಲ ಅಂತ ಹೇಳಿದ್ದಾರೆ. ಇವರ ಮಾತಿಗೆ ಅಂದರೆ ಪಾಕಿಸ್ತಾನದ ಮಾತಿಗೆ ಭಾರತ ಸರ್ಕಾರ ಕೂಡ ಅಧಿಕೃತವಾಗಿ ತಿರುಗೇಟನ್ನು ಕೊಟ್ಟಿದೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನದ ಮಾತು, ಅದರಲ್ಲೂ ಕೋಗಿಲು ವಿಚಾರವಾಗಿ ಆಡಿರುವಂಥ ಮಾತು ಬಹುದೊಡ್ಡ ರಾಜಕೀಯ ಕದನಕ್ಕೆ ಕಾರಣವಾಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನುವಂಥ ಮಾತನ್ನ ಪಾಕ್ನಲ್ಲಿ ತಾಹಿರ್ ಅಂದ್ರಾಬಿ ಮಾತಾಡಿದ್ದಾರೆ. ಪಾಕ್ ವಿದೇಶಾಂಗ ಸಚಿವರು ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಅದರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ ಪಾಕಿಸ್ತಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ? ಇದು ಬಹಳ ಡೇಂಜರಸ್ ಟ್ರೆಂಡ್ ಇದೆ. ಅವ್ರು ಹೇಳಿದ್ರೆ ತಪ್ಪು. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ಮೊದ್ಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ, ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳ್ಳೋಕೆ ಹೇಳಿ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಬೆಂಗಳೂರಿನ ಕೋಗಿಲು ಕ್ರಾಸ್ ನಲ್ಲಿ ಜಿಬಿಎ ಅಕ್ರಮ ಒತ್ತುವರಿ ತೆರವು ಮಾಡಿತ್ತು. ಯಾರೇ ಆಗ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಧ್ವಂಸ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಇದೇ ಕೆಲಸವನ್ನ ಬೆಂಗಳೂರಿನ ಅಧಿಕಾರಿಗಳು ಮಾಡಿದ್ರು. ಆದ್ರೆ ರಾಜಕೀಯ ಲಾಭ ಹುಡುಕಿಕೊಂಡು ಬಂದ ಕೇರಳ ಖ್ಯಾತೆ ತೆಗೆದಿತ್ತು. ನೆರೆ ರಾಜ್ಯದ ಬಳಿಕ ಈಗ ಖ್ಯಾತೆ ತೆಗೆದಿರೋದು ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನ. ಕೆಲವರು ಇರ್ತಾರೆ, ಅವರು ತಮ್ಮ ತಟ್ಟೆಯಲ್ಲಿರುವಂತಹ ಹೆಗಣ ಬಿಟ್ಟು ಪಕ್ಕದ ತಟ್ಟೆಯಲ್ಲಿರುವಂತಹ ನೊಣಾನೇ ನೋಡೋದು ಜಾಸ್ತಿ. ಅಂಥದ್ದೇ ಪರಿಸ್ಥಿತಿ ಈಗ ಪಾಕಿಸ್ತಾನದ್ದು ಕೂಡ ಆಗಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲೇ ಅಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನುವಂಥ ಮಾತನ್ನ ಪದೇ ಪದೇ ಪಾಕಿಸ್ತಾನ ಹೇಳ್ತಾನೆ ಇರುತ್ತೆ. ಪಿಣರಾಯಿ ವಿಜಯನ್ ಮಾಡಿದ ಟ್ವೀಟ್ ಯಾಕೋ ಪಾಕಿಸ್ತಾನಕ್ಕೂ ಮುಟ್ಟಿದಂತಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಮೇಲೆ ಪ್ರಹಾರ ಮಾಡಿದೆ ಅನ್ನೋ ಕೂಗಿಗೆ ಈಗ ವೈರಿ ರಾಷ್ಟ್ರ ದನಿಗೂಡಿಸಿದೆ. ಭಯೋತ್ಪಾದಕ ಭೂಮಿ, ತಿನ್ನಲು ಗತಿ ಇಲ್ಲದ ರಾಷ್ಟ್ರ, ದೇಶ ನಡೆಸೋದಕ್ಕೆ ಕತ್ತೆಗಳನ್ನ ಮಾರ್ಬೇಕಾದ ದುಸ್ಥಿತಿ ಇರೋ ಪಾಕಿಸ್ತಾನ ಸದ್ಯ ಬೆಂಗಳೂರಿನ ವಿಚಾರಕ್ಕೆ ಮೂಗು ತೂರಿಸಿದೆ. ನೇರವಾಗಿ ಕೋಗಿಲು ಹೆಸರು ಹೇಳದೇ ಇದ್ರೂ ಪರೋಕ್ಷ ಉಲ್ಲೇಖ ಮಾಡಿದೆ. ಸೋಮವಾರ ಹೇಳಿಕೆ ಬಿಡುಗಡೆ ಮಾಡಿರೋ ಪಾಕಿಸ್ತಾನ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯಾಗ್ತಾ ಇದೆ, ಸರ್ಕಾರಿ ಪ್ರಯೋಜಕತ್ವದಲ್ಲಿ ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ ಅನ್ನೋ ಬೊಂಬಡ ಬಜಾಯಿಸಿದೆ. ಆದ್ರೆ ಇದಕ್ಕೆ ಮುಟ್ಟಿ ನೋಡ್ಕೊಳ್ಳುವಂತೆ ಭಾರತ ಸರ್ಕಾರ ತಿರುಗೇಟು ಕೊಟ್ಟಿದೆ. ಅಲ್ಪಸಂಖ್ಯಾತರ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನವೇ ಕಳಪೆ ದಾಖಲೆ ಹೊಂದಿರೋದಾಗಿ ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಗರಂ ಆಗಿದ್ದಾರೆ. ಭಾರತದ ಕುರಿತ ಪಾಕಿಸ್ತಾನ ಹೇಳಿಕೆಗಳು ಕಪೋಲಕಲ್ಪಿತವಾದವು. ಅಲ್ಪಸಂಖ್ಯಾತರ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನವೇ ಕಳಪೆ ದಾಖಲೆ ಹೊಂದಿದೆ. ಅಲ್ಪಸಂಖ್ಯಾತರನ್ನ ಪಾಕಿಸ್ತಾನವೇ ಭಯಾನಕವಾಗಿ ನಡೆಸಿಕೊಳ್ಳುತ್ತೆ. ಪಾಕಿಸ್ತಾನದ ಹೇಳಿಕೆಯನ್ನ ಭಾರತ ತಿರಸ್ಕರಿಸುತ್ತದೆ. ಪಾಕಿಸ್ತಾನದ ಎಂಟ್ರಿ ರಾಜಕೀಯ ಕೋಲಾಹಲಕ್ಕೂ ಕಾರಣ ಆಗಿದೆ. ಮೊದಲೇ ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡುತ್ತೆ ಅನ್ನೋದು ವಿಪಕ್ಷಗಳ ಆರೋಪ. ಅದರಲ್ಲೂ ಪಾಕ್ ಪರ ಘೋಷಣೆ ಕೂಗಿದ್ರೂ ಯಾವ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನುತ್ತಲೇ ಇರುತ್ತೆ. ಇದೀಗ ಪಾಕಿಸ್ತಾನ ಕೋಗಿಲು ವಿಚಾರವಾಗಿ ಮೂಗು ತೂರಿಸೋ ಕೆಲಸ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ನಿಗಿ ಕೆಂಡವಾಗಿದ್ದಾರೆ. ಕೈ ಸರ್ಕಾರ ಪಾಕ್ ಜೊತೆ ಕೈ ಜೋಡಿಸಿದ್ಯಾ ಅನ್ನೋ ಗಂಭೀರ ಪ್ರಶ್ನೆಗಳನ್ನ ಕೇಸರಿ ಪಡೆ ಕೇಳ್ತಾ ಇದೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡ್ಬೇಕು ಅನ್ನುವಂಥದ್ದನ್ನ ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂತ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ ಹೊಸದಾಗಿ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾಗೆ ಉತ್ತೇಜನ ಕೊಡ್ತಾ ಇದ್ದೀರಾ? ಮಿನಿ ಪಾಕಿಸ್ತಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ? ಮುಸ್ಲಿಂ ಪರ ಇಷ್ಟೇ ಇಲ್ಲ, ಅವರು ಬಾಂಗ್ಲಾದೇಶದಿಂದ ಬರ್ತಾ ಇರೋದು ಮುಸ್ಲಿಂ ಪರ ಎಷ್ಟು ಕೆಲಸ ಮಾಡ್ತಾರೆ. ಇದಕ್ಕೆ ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಇದು ಬಹಳ ಡೇಂಜರಸ್ ಟ್ರೆಂಡ್ ಇದೆ. ಇತ್ತ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ತಮ್ಮ ದೇಶದ ಸಂಕಷ್ಟ ನೋಡ್ಕೊಳ್ಳಿ ಅಂತ ತಿವಿದಿದ್ದಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳು ನೋಡ್ಕೊಳ್ಳೋಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ, ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳ್ಳೋಕೆ ಹೇಳಿ. ಇನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಅವ್ರು ಹೇಳಿದ್ರೆ ತಪ್ಪು. ಹಿಂದೂಸ್ತಾನದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜನಾಂಗಕ್ಕೂ, ಎಲ್ಲಾ ಧರ್ಮದ ಜನಾಂಗಕ್ಕೂ ನಾವು ಸೆಕ್ಯೂರಿಟಿ, ಸೇಫ್ಟಿ ಕೊಟ್ಟೇವೆ. ಗೌರವ ಕೊಟ್ಟು ಗೌರವ ತಗೊಳ್ತಾ ಇದ್ದೇವೆ. ಏನೇ ಹೇಳಿ, ಒಂದು ಸಮುದಾಯದವರೇ ಹೆಚ್ಚಿರೋ ಜಾಗದ ವಿಚಾರ ಇಂಟರ್ನ್ಯಾಷನಲ್ ಸುದ್ದಿ ಆಗ್ತಾ ಇದೆ.
ಇತ್ತ ಸಿದ್ದರಾಮಯ್ಯ ಸರ್ಕಾರ ಕೆಸಿ ವೇಣುಗೋಪಾಲ್ ಒಂದೇ ಒಂದು ಮಾತು ಹೇಳಿದ್ರು ಅಂತ ಅಕ್ರಮವಾಗಿ ನೆಲೆಸಿದ್ದವರಿಗೂ ಫಟಾಫಟ್ ಅಂತ ಪರಿಹಾರ ಕೊಡ್ತಿದ್ದಾರೆ. ಕೇರಳ ರಾಜಕಾರಣದ ಒತ್ತಡ, ಹೈಕಮಾಂಡ್ ಓಲೈಕೆ ಪರಿಣಾಮವಾಗಿ 24 ಗಂಟೆಯೊಳಗೆ ಸಭೆ ಮಾಡಿ ಕಟಾಕಟ್ ಅಂತ ಪರಿಹಾರ ಕಂಡುಕೊಂಡಿದ್ದಾರೆ. ಅನೇಕ ವರ್ಷಗಳಿಂದ ಬೀದಿಗೆ ಬಿದ್ದವರಿಗೆ ಚಿಪ್ಪು ಕೊಟ್ಟಿರೋ ಸಿದ್ದು ಸರ್ಕಾರ ವೇಣುಗೋಪಾಲ್ ಮಾತಿಗೆ ಕಪ್ಪು ಕೊಟ್ಟಿದೆ. ಕೇರಳದ ರಾಜಕಾರಣದ ಕಾರಣಕ್ಕೆ ರಾಜ್ಯದ ಸ್ವಾಭಿಮಾನವನ್ನ ಅಡವಿಟ್ಟಿದೆ. ಇದೆಲ್ಲದರ ನಡುವೆ ಬೇರೆ ಯೋಜನೆಗಳಲ್ಲಿಯೂ ಇದೇ ವೇಗದಲ್ಲಿ ಪರಿಹಾರ ಕೊಡುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ. ಅನಿಲ್ ಕಲ್ಕೆರೆ ಜೊತೆ ಕಿರಣ್ ಹನಿಯಡ್ಕ, TV9.